ನಮಸ್ಕಾರ. ರಮಾ ತ್ರಿವಿಕ್ರಮ ಭಜನಾ ಮಂಡಳಿಯವರು ಮತ್ತು ಮೈತ್ರೇಯಿ ನಮ್ಮ ಮಹಿಳಾ ಹರಿದಾಸ ಟ್ರಸ್ಟ್ನ ಸಹಯೋಗದೊಂದಿಗೆ ಇವತ್ತು ನಾವು ಮೂರನೇ ಮಹಿಳಾ ಹರಿದಾಸರ ಪರಿಚಯದ ಬಗ್ಗೆ ಈ ಮಾಲಿಕೆಯೊಳಗೆ ಮಂಜುಳಾ ಸುಬ್ರಾವ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮಂಜುಳಾ ಸುಬ್ರಾವ್ ಅವ್ರ ಬಗ್ಗೆ ಹೇಳೋಕ್ಕಿಂತ ಮೊದಲು ಅವರ ವಿಶೇಷತೆ ಏನು ಅನ್ನೋದನ್ನು ಹೇಳೋಣ ಅಂತ ನನ್ನ ವಿಷಯ. ಯಾಕಂದ್ರೆ ಎಲ್ಲರೂ ನಮ್ಮಂಗ ಇಲ್ಲೇ ಹುಟ್ಟಿ ಬಂದಿರ್ತಾರೆ. ನಮಗಿಂತ ಸ್ವಲ್ಪ ಹಿಂದಿನವರು ಅಂದ್ರೆ ಬಹಳ ಕಷ್ಟದಿಂದನೇ ಜೀವನ ಶುರು ಮಾಡಿರ್ತಾರೆ. ಆದ್ರೂ ಕೂಡ ಅವರು ವಿಶೇಷರು ಅಂತ ನಾವು ಅವ್ರನ್ನ ಪರಿಗಣಿಸ್ಲಿಕ್ಕೆ ಅವ್ರ ಜೀವನದಾಗ ಬಂದಿರುವಂತಹ ಎಂತಹ ಘಟನೆಗಳಿಗೆ ಅವರು ಯಾವ ರೀತಿ ಪ್ರತಿಕ್ರಿಯಿಸಿದ್ರು, ಅದರಿಂದ ಅವರು ವಿಶೇಷರಾದರು ಅನ್ನೋದಕ್ಕೆ ಎಂತೆಂಥ ಘಟನೆ ಅವುಗಳನ್ನು ನೆನೆಸ್ಕೊಂಡ್ರೆ ನಮ್ಮ ಜೀವನದಾಗ ಬಂದಿರೋ ಘಟನೆಗಳಿಗೂ ನಾವು ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ತೋರಿಸಿ ಅದನ್ನು ಕಷ್ಟ ಆಗಲಿ ಒಂದು ಸುಖ ಆಗಲಿ ಅದನ್ನು ಗೆಲ್ಲುವ ಬಗ್ಗೆ ನಮಗೊಂದು ಶಕ್ತಿ ಮೂಡ್ತದೆ. ಅಂತ ಸಾಮಾನ್ಯರ ಇದ್ದವರು ನಮ್ಮ ಮುಂದನೇ ಇದ್ದವರು ಅಸಾಮಾನ್ಯರಾಗಿ ಬೆಳೀಲಿಕ್ಕೆ ಅವರಲ್ಲಿರೋ ಈ ವಿಶೇಷ ಗುಣನ ಕಾರಣ. ಆದ್ದರಿಂದ ನಾವು ಮಂಜುಳಾ ಸುಬ್ರಾವ್ ಅಂದ್ರೆ ಬಹಳ ಹಿಂದಿನವ್ರೇನಲ್ಲ, ಅವರನ್ನು ನೋಡಿದವರು ಅವ್ರ ಜೊತೆ ಒಡನಾಡಿದವರು ಇನ್ನೂ ಬೇಕಾದಷ್ಟು ಜನ ನಮ್ಗೆ ಸಿಗ್ತಾರೆ. ಅಂತಹ ಒಂದು ಸಾಮಾನ್ಯ ಮನೆತನದ ಹೆಣ್ಣುಮಗಳು ಇವತ್ತು ಅವಳ ಬಗ್ಗೆ ಒಂದು PhD ಮಾಡೋಷ್ಟು ಗ್ರಂಥ ರಚನೆ ಮಾಡಿ ಸಾಹಿತ್ಯದ ಮತ್ತು ದಾಸ ಸಾಹಿತ್ಯದ ಒಲವಿನಿಂದ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಸಾಧನೆ ಮಾಡಿಸ್ಕೊಂಡಾಳ ಅಂದ್ರೆ ಆ ವ್ಯಕ್ತಿಯ ಜೀವನದೊಳಗೆ ಯಾವ ಯಾವ ವಿಶೇಷ ತಿರುವುಗಳು ಬಂದವು, ಅದರಿಂದ ಏನು ಸಾಧನೆ ಆಯಿತು ಅನ್ನೋದನ್ನು ನೋಡೋದು ಬಹಳ ಮುಖ್ಯ ಅನ್ನಿಸ್ತದೆ. ಮಂಜುಳಾ ಸುಬ್ರಾವ್ ಅವರು ಕುಣಿಗಲ್ ತಾಲೂಕು, ಆ ಕುಣಿಗಲ್ನೊಳಗೆ DS ವೆಂಕಟರಾವ್ ಮತ್ತು ಸುಶೀಲಾಬಾಯಿ ಅಂತ ದಂಪತಿಗಳು. ಅವರ ಮೊದಲನೇ ಮಗಳು 22/3/1933 ಅವ್ರ ಜನನ ಆಯಿತು. ಆಗಿನ ಕಾಲದಾಗ ನಮಗೆಲ್ಲ ಗೊತ್ತದ, ಬಹಳ ಬಡತನದ ಸ್ಥಿತಿಯೊಳಗೆ ಬ್ರಾಹ್ಮಣರು ಇರ್ತಿದ್ರು. ಈಗಿನಷ್ಟು ಸೌಕರ್ಯಗಳು ಅವಾಗಿರ್ತಿರ್ಲಿಲ್ಲ. ಇವರು ಮೊದಲನೇ ಮಗಳು. ಇವ್ರ ನಂತರ ಗುರುಪ್ರಸಾದ್ ಅಂತ ಇವ್ರಿಗೆ ತಮ್ಮ, ಮತ್ತು ವಸುಂಧರ ಮತ್ತು ನಳಿನಾಕ್ಷಿ ಅಂತ ತಂಗಿಯರು. ಈ 4 ಜನರು ಸೇರಿದ ತಂದೆ ತಾಯಿ ಒಳಗೂಡಿರುವಂತಹ ಕುಟುಂಬ. ಇವರ ಅಜ್ಜಿ ತಾತ ಅಂದರೆ ಗಿರಿಯಮ್ಮ ಸುಬ್ಬಣ್ಣಾಚಾರ್ ಮತ್ತು ಕಪಿಲಾಬಾಯಿ ಸುಬ್ಬಣ್ಣಾಚಾರ್. ಇದಿಷ್ಟು ಅವರ ಬಾಲ್ಯದ ವಿವರಗಳೊಳಗೆ ಮುಖ್ಯವಾದ ಒಂದು ಹಂತ. ಇವರು ವೆಂಕಟರಾವ್ ಅನ್ನೋರು ಏನಿದ್ದಾರೆ, ಇವರು ಒಂದು ಸೊಸೈಟಿ ಒಳಗೆ ಕೆಲಸ ಮಾಡ್ತಾರೆ. ಗೊತ್ತದಲ್ಲ, ಕೋಆಪರೇಟಿವ್ ಸೊಸೈಟಿ ಇದ್ದಾಗಲ್ಲ, ಸಣ್ಣ ಸಣ್ಣ ಅಸೋಸಿಯೇಷನ್ ಇರ್ತಿತ್ತು. ಅಲ್ಲಿ ಆ ಸಣ್ಣ ಇನ್ಕಮ್ನಿಂದನ ಅವ್ರ ಸಂಸಾರ ಸಾಗ್ತಿತ್ತು. ಇವರು ಹುಟ್ಟಿದಾಗ ಇವರ ಅಜ್ಜಿ ತಾತ ಗಿರಿಯಮ್ಮ ಮತ್ತು ಸುಬ್ಬಣ್ಣಾಚಾರ್ ಅನ್ನೋರು ಏನಿದ್ದಾರ, ಇವರು ಮಗು ಮನೆಗೆ ಸಣ್ಣದು 4 ಜನ ಮಕ್ಕಳು ಹೆಣ್ಮಗಳಿಗೆ, ಅಂದ್ರೆ ಅವರ ತಾಯಿಯ ತಂದೆ ತಾಯಿಯವರು ಗಿರಿಯಮ್ಮ ಮತ್ತು ಸುಬ್ಬಣ್ಣಾಚಾರ್ ಅನ್ನೋರು. ಅವರು ಚಿಪ್ಪಗಿರಿಗೆ ಹೋಗಿದ್ರು. ಆ ಕಡೆ ನಮ್ಮ ರಾಯಚೂರು ಭಾಗದವರಿಗೆ ಚಿಪ್ಪಗಿರಿ ಅವೆಲ್ಲ ವಿಶೇಷ ಅಲ್ಲ. ಈ ಕಡೆ ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಚಿಪ್ಪಗಿರಿಗೆ ಹೋಗ್ಯಾರ. ಇವರು ಹೋದಾಗ ಅಲ್ಲೊಂದು ಯಾವುದೋ ದೊಡ್ಡ ಸಮಾರಾಧನೆ ನಡೆದಿತ್ತು. ಆ ಸಮಾರಾಧನೆ ಒಳಗೆ ಸಾವಿರಾರು ಜನ ಸೇರಿದ್ರು. ಅದರ ಜೊತೆ ಇವರು ಅಜ್ಜಿ ತಾತ ವಯಸ್ಸಾದವರು ತಮ್ಗೆ ಎಷ್ಟಾದಿತ್ತೋ ಅದಕ್ಕೆ ಸೇವೆ ಮಾಡಿದ್ರು, ಊಟ ಮಾಡಿದ್ರು. ಊಟ ಆದ ತಕ್ಷಣ ಊರಿಗೆ ಹೋಗೋಣ ಅಂತ ಕಾಯ್ತು. ಹೋಗೋವಾಗ ಹನುಮಂತ ಅಕ್ಷತೆ ಇಸ್ಕೊಂಡು ಹೋಗ್ಬೇಕು ಅಂತ ಕ್ಯೂನಾಗ ನಿಂತಿದ್ರು. ಅವ್ರು ಬಂದು ಎಲ್ಲರಿಗೂ ಹನುಮಂತ ಅಕ್ಷತೆ ಕೊಡ್ತಾ ಇದ್ರು. ಇವ್ರಿಗೂ ಹನುಮಂತ ಅಕ್ಷತೆ ಕೊಟ್ಟು ಹಂಗೆ ಮುಂದೆ ಮತ್ತೆ ನಿಂತವರು 3-4 ಜನ. ಅಷ್ಟು ಹೋದವರು ಆಚಾರ್ಯ ಮತ್ತೆ ವಾಪಸ್ ಬಂದು ಈ ಅಜ್ಜಿ ತಾತ, ನಿಮ್ಮ ಮನೆಯೊಳಗೆ ಒಂದು ಮಗು ಅದ, ಆ ಮಗು ಅತ್ಯಂತ ದೈವತ್ವದ್ದು, ಆ ಮಗುವಿನಿಂದ ಮುಂದೆ ದೊಡ್ಡ ಸಾಧನೆ ಆಗಬೇಕು, ನಮ್ಗೆ ವಿಜಯದಾಸರ ಪ್ರೇರಣೆಯಿಂದ ಈ ಮಂತ್ರಾಕ್ಷತೆ ಆ ಮಗು ತಲುಪಿಸ್ರಿ ಅಂತ ಹೇಳಿ. ಅಂದ್ರೆ ಅಷ್ಟು ಸಣ್ಣ ಕೂಸಿಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಮನೆಯವರಿಗೆ ಇಲ್ಲಿ ಚಿಕ್ಕಗಿರಿಗೆ ಬಂದಾರ ವಿಜಯದಾಸರದು ಅಂತ ಇದನ್ನು ನಡೆದದ ಅನ್ನೋದು. ಆದ್ರೆ ದಾಸರ ಅನುಗ್ರಹ ಆ ಮಗುವಿಗಾಗಿತ್ತು. ಮನೆಯೊಳಗೆ ಬಹಳ ಬಡತನ ಇದ್ರೂ ದೈವತ್ವಕ್ಕೆ ಯಾವತ್ತೂ ಕೊರತೆ ಇರಲಿಲ್ಲ. ತಂದೆ ತಾಯಿ ಆಗಲಿ ಅಜ್ಜಿ ತಾತಂದ್ರಾಗಲಿ ಬಹಳ ಧಾರ್ಮಿಕ ವ್ಯಕ್ತಿಗಳಾಗಿದ್ರು. ಮನೆಯೊಳಗೆ ಅಕ್ಕಿ ಇರದೇ ಇದ್ರೂ ಬಂದವರಿಗೆ ತಾವು ಉಪವಾಸ ಇದ್ದು ಅನ್ನ ಮಾಡಿ ಹಾಕುವಂತಹ ಸಂಸ್ಕೃತಿ. ಅಂಥದ್ರಾಗ ಬೆಳೆದು ಬಂದರು.
ಆಮೇಲೆ ಮನೆ ಇವರು ಬಹಳ ಚಂದ ಏನೋ ಒಂದು ಕವಿತ್ವ ಇದನ್ನು ಮಾಡಿಕೊಂಡು ದೇವರ ಬಗ್ಗೆ ಒಂದಿಷ್ಟು ಸಣ್ಣ ಸಣ್ಣ ಹಾಡುಗಳನ್ನು ಬರಿತಾ ಇದ್ರಂತ. ಅದನ್ನು ನೋಡಿ ಅವ್ರ ತಾಯಿ ಬಹಳ ಚಂದದ ಅಂದು ಮನೆಯೊಳಗೆ ರಾಗ ಹಾಕಿ ಹಾಡ್ತಿದ್ರು. ಅವಾಗ ಇವ್ರ ಮನೆಗೆ ಆ ಕಡೆ ಕುಣಿಗಲ್ ಮತ್ತು ತುಮಕೂರು ಕಡೆ ಯಾವ ಸ್ವಾಮಿಗಳು, ಯಾವ ಮಠದ ಸ್ವಾಮಿಗಳಿದ್ರು ಆ ಕಡೆ ಹೋದಾಗೆಲ್ಲ ಇವ್ರ ಮನೆಗೆ ಹೋಗ್ತಿದ್ದಂತ. ಪಾದ ಪೂಜೆನೋ ಏನು ಅನುಗ್ರಹ ಇರ್ತದೆ ಅವತ್ತಿನ ದಿವಸ ಅರ್ಪಿಸೋದೇ ಆಗ್ತಿತ್ತು. ವಿಶ್ವೇಶ್ವರ ಒಂದು ದಿವಸ ಇವ್ರ ಮನೆಗೆ ಬಂದಾಗ ಅವ್ರಿಗೆ ತೋರಿಸಿದ್ರಂತ, ನೋಡಿ ನಮ್ಮ ಮನೆಯೊಳಗೆ ಒಂದು ಸಣ್ಣ ಪ್ರೈಮರಿ ಓದೋ ಹುಡುಗಿ ಈ ರೀತಿಯಾಗಿ ಕೃತಿಗಳನ್ನು ರಚನೆ ಮಾಡ್ಲಿಕ್ಕೆ. ಅದನ್ನು ತೋರಿಸಿದ ತಕ್ಷಣ ವಿಶ್ವೇಶ್ವರ ತೀರ್ಥರಿಗೆ ಬಹಳ ಖುಷಿಯಾಗ್ಬಿಡ್ತು. ಇಷ್ಟು ಸಣ್ಣ ಮಗುವಿನೊಳಗೆ ಒಂದು ವಿಶೇಷ ಕೃತಿ ರಚನಾ ಕೌಶಲ್ಯ ಅದ ಅಂದ ತಕ್ಷಣ ಕರೆದು ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತ, ನಿನಗೊಂದು ಅಂಕಿತ ಕೊಡ್ತೇನೆ. ಆ ಮಗುಗೆ ಅಂಕಿತ ಅಂದ್ರೆ ಏನು ಅನ್ನೋದ್ರ ಕಲ್ಪನೆಯೂ ಇಲ್ಲ. ನೀನು ಇನ್ನು ಮುಂದೆ ನಿನ್ನ ಎಲ್ಲ ಕೃತಿಗಳೊಳಗೂ ಈ ಅಂಕಿತವನ್ನು ಸೇರಿಸ್ಬೇಕು ಅಂತ ಹೇಳಿದ್ರಂತ. ಏನು ಅಂಕಿತ ಅಂದರೆ ಅವರಿಗೆ ಅಜ ವಿಠಲ ಅಂತ ಅಂಕಿತ ಕೊಟ್ಟರು ವಿಶ್ವೇಶ್ವರ ತೀರ್ಥರು. ಆ ಅಜ ವಿಠಲ ಅಂಕಿತದಿಂದ ಇವರು ಮುಂದೆ ಕೃತಿಗಳನ್ನು ರಚನೆ ಮಾಡಿಕೊಟ್ಟು ಹೋದರು. ಆಮೇಲೆ ಇವರು ತಮ್ಮ ಹೈಸ್ಕೂಲನ್ನು ಮುಗಿಸಿದ ತಕ್ಷಣ ಬೆಂಗಳೂರಿಗೆ ಬಂದರು. ಬೆಂಗಳೂರಿನ ಅಲ್ಲೇ ಏನಂತ ಹೇಳಿದ್ರು ಗಾಂಧಿ ಬಜಾರ್, ಎನ್.ಆರ್. ಕಾಲನಿ, ರಾಯಮಠ ಎಲ್ಲರಿಗೂ ಗೊತ್ತಲ್ಲ, ಅದ್ರ ಪಕ್ಕದ ಲೈನ್ನಲ್ಲೇ ಮಾಡೆಲ್ ಹೌಸ್ ಸ್ಟ್ರೀಟ್ ಅಂತ ಒಂದು ದೊಡ್ಡ ರಸ್ತೆ ಅದ. ಅಲ್ಲೇ ಬಂದಿದ್ರು. ಅಲ್ಲೇ ಶಿಕ್ಷಣದ ಬಗ್ಗೆ ಅವರಿಗೆ ತರಬೇತಿ ಸಿಕ್ತು. ಆಮೇಲೆ ಮಾಡೆಲ್ ಇನ್ಫೆಂಟ್ರಿ ಸ್ಕೂಲ್ ಒಳಗೆ ಟೀಚರ್. ಇಷ್ಟು ಒಂದು ಹಂತಕ್ಕೆ ಬಂದಾಗ ಮದುವೆ ಮಾಡೋಣ ಅಂತ ಸುಮಾರು ಜನ ಮನೆಗೆ ಬರ್ತಿದ್ರು. ಎಲ್ಲ ಹುಡುಗಿನ ನೋಡ್ತಿದ್ರು, ಮನೆ ನೋಡ್ತಿದ್ರು, ಎಲ್ಲ ಒಪ್ಪಿಗೆ ಅಂತ. ಒಪ್ಪಿಗೆ ಆಗಿದೆ ಅನ್ನೋ ಹಂತದಾಗ ಮತ್ತೆ ನಮಗೆ ಬೇಡ. ಯಾಕಂತ ಕೇಳಿದ್ರೆ ಆ ಹುಡುಗನ ತಂದೆ ತಾಯಿ ಎಲ್ಲ ಒಪ್ಕೊಂಡ್ಬಿಟ್ಟಿರ್ತಿದ್ರು. ಹುಡುಗ ಹೇಳ್ತಿದ್ದಂತ, ಆ ಹುಡುಗಿನ ನೋಡಿದ್ರೆ ಅದೇನೋ ಒಂಥರ ಸಾವಿತ್ರಿ ಕಳೆ ಇದ್ದಂಗದ, ನಮ್ಮಂಥ ಸಾಮಾನ್ಯ ರಾಕಿ ಜೊತೆ ಬಾಳ್ಲಿಕ್ಕಾಗೋದಿಲ್ಲ, ವಿಶೇಷ ಇದ್ದವರೇ ಇಲ್ಲಿ ನನಗೆ ನೀಗಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟೇ ಶಕ್ತಿವಾದ. ನೋಡಿದ ತಕ್ಷಣ ಆ ಮುಖದೊಳಗೆ ಒಂದು ವಿಶೇಷ ಕಳೆ ಕಾಣಿಸ್ತಿತ್ತು. ಏನು ಮಾಡೋದು ಹಂಗಾರ ಅಂತೇಳಿ ಇವರು ಮಂತ್ರಾಲಯಕ್ಕೆ ಹೋಗಿ 1 ತಿಂಗಳ ಸೇವೆ ಮಾಡಿದ್ರು. ರಾಯರ ಅನುಗ್ರಹ ಮಾಡ್ತಾರೆ. ಮಂತ್ರಾಲಯಕ್ಕೆ ಹೋದ್ರು, ಅಲ್ಲೇ ಸೇವೆ ಮಾಡಿದ್ರು. ಅಲ್ಲೇ ಅವರಿಗೆ ಒಂದು ಅನಾರೋಗ್ಯ ಇದು ಆದಂಗೆ ಆಗ್ತಿತ್ತು. 1 ತಿಂಗಳ ಅಂದರೆ ಈ ಕಡೆಯಿಂದ ಹೋದವರು ಅಲ್ಲಿ ಬಿಸಿಲು ತಡೀಲಿಲ್ಲ, ಬೇಸಿಗೆ ಟೈಮು. ಆಮೇಲೆ ತಂಗಿ ಜೊತೆ ಇವರು ರೂಮ್ನಾಗ ಕೂತಿದ್ರು. ತಾಯಿ ಪ್ರದಕ್ಷಿಣೆ ಹಾಕೊಂಡು ಬರ್ಲಿಕ್ಕೆ ಹೋಗಿದ್ರು. ಆವಾಗ ಇವ್ರ ಛತ್ರಕ್ಕೆ ಒಬ್ಬರು ತಾತ ಬಂದು 28 ದಿವಸ ನೀನು ಸೇವೆ ಮಾಡಿದ್ದಿ, ನಿನ್ನ ಸೇವೆ ರಾಯರ ಮುಟ್ಟೇನ, ನಿನಗೆ ಫಲ ಮಂತ್ರಾಕ್ಷತೆ ಕೊಡ್ತೇನೆ ತಗೋ ಅಂತ ಒಬ್ಬರು ಪಂಜ ಉಟ್ಕೊಂಡು ಬಂದವರು ಇವ್ರ ಕೈಯಾಗ ಮಂತ್ರಾಕ್ಷತೆ, ತುಳಸಿ ಎಲ್ಲ ಕೊಟ್ರಂತೆ. ಆಮೇಲೆ ಹೂವು ತುಳಸಿ ಅದೆಲ್ಲ ನೋಡಿದ ಕೂಡಲೇ ಇವರಿಗೆ ಭಾಳ ಖುಷಿ ಆಯಿತು. ಆರಾಮಿಲ್ಲ ಅಂತ ಮಲ್ಕೊಂಡವರು. ಆಮೇಲೆ ತಂಗಿ ಹೊರಗೆ ಆಡ್ಕೊತ ಕೂತಿದ್ರು. ತಾಯಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋದಾಗ ಇದಕ್ಕೆ ಆರಾಮಿಲ್ಲ, ಜೊತೆಗೆ ಯಾರ ಏನು ಅಂತ ಹೇಳಿ ಕೂತು ಹೋಗಿತ್ತು. ಆ ಮಗು ಈಗ ಆಚಾರ ಬಂದಿದ್ರಲ್ಲ, ಎಲ್ಲಿ ಹೋಗ್ತಾರೆ, ಇಷ್ಟೊತ್ತಿಂದ ಇಲ್ಲೇ ಕೂತೀನಿ, ಯಾರೂ ಬಂದಿಲ್ಲ. ಆಮೇಲೆ ಅವ್ರಿಗೆ ಕಲ್ಪನಾ ಬಂತು, ರಾಯರ ಅನುಗ್ರಹ ಮಾಡ್ಯಾರ ಅಂತ. 1 ತಿಂಗಳ ಸೇವಾ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಅವರಿಗೆ ಮದುವೆ, ಒಂದು ಹುಡುಗನ ಬಂದ ಮದುವೆ, ಒಂದು ಸಂಬಂಧ ಬಂದದ್ದು. ಅದೇ ಸಂಬಂಧನ ಫಿಕ್ಸ್ ಆಗಿದೆ. ಆಮೇಲೆ ಅವರಿಗೆ ಸುಬ್ಬರಾವ್ ಅನ್ನೋರ ಜೊತೆ ಅವ್ರ HALನಾಗ ಅಕೌಂಟ್ ಸೆಕ್ಷನ್ನಾಗ ಕೆಲಸ ಮಾಡ್ತಿದ್ರು. ಅವ್ರ ಜೊತೆಗೆ ವಿವಾಹ ಆಯಿತು. 2 ಸಾಮಾನ್ಯ ಮನೆತನನೇ. ಹಿಂಗಿದ್ದಾಗಲೂ ಅವರು ವಿಶೇಷ ವ್ಯಕ್ತಿಗಳು ಅಂತ ತಮ್ಮ ಬಾಲ್ಯದ ಯಾವ ಧರ್ಮ ಸಂಸ್ಕಾರವನ್ನು ಬಿಡದೆ ಟೀಚರ್ ಆಗಿನೂ ಕೂಡ ಒಳ್ಳೆ ಹೆಸರನ್ನು ತಗೊಂಡವರು. ಎಷ್ಟು ಧಾರ್ಮಿಕರು ಅಂದರೆ ಅವರ ಶಿಷ್ಯರು ಈಗ ದೊಡ್ಡ ದೊಡ್ಡ ಡಾಕ್ಟರ್ ಆಗ್ಯಾರ. ಅವರೆಲ್ಲರೂ ನಾವು ಮಾತಾಡ್ಸಿದ್ರೆ ಮಂಜುಳಾ ಸುಬ್ರಾವ್ ಮೇಡಮ್ ಅಂದ್ರೆ ನಮಗೆ ಪಾಠ ಏನು ಹೇಳ್ತಿದ್ರು ಅದಕ್ಕಿಂತ ಅವ್ರು ಹೇಳಿದ ನೀತಿ ಪಾಠ ನಮ್ಗೆ ತಲೆ ಒಳಗೆ ಭಾಳ ಅದ. ನಾವು ಯಾವ್ದಾರ ತಪ್ಪು ಮಾಡಬೇಕು ಅಂದರೂ ಕೂಡ ನಮ್ಗೆ ಮೇಡಮ್ ಹೇಳಿದ ಪಾಠ ನೆನಪಾಗ್ಬಿಡ್ತದೆ. ಅಯ್ಯೋ ಬೇಡಪ್ಪ, ಇದು ಬೇಡ ನಮ್ಗೆ ಅನ್ನೋ ಇಂತಹ ಘಟನೆಗಳು ಅವ್ರ ಜೀವನದಾಗೂ ಭಾಳ ಬಂದಿತ್ತು. ಅವರಿಗೆ 2 ಮಕ್ಕಳು. ಆ 2 ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು. ಮಗಳನ್ನ ಒಳ್ಳೆ ಮಂತನಕ್ಕೆ ಮದುವೆ ಮಾಡಿಕೊಟ್ರು. ಮಗ ಕೂಡ ಇಂಜಿನಿಯರ್ ಆಗಿ ರಿಟೈರ್ ಆಗಿ ಇದ್ದಾರೆ ಮಲ್ಲೇಶ್ವರದಲ್ಲಿ. ಆಮೇಲೆ ಒಂದು ದಿವಸ ಭಾಳ ಬಡತನ ಅಂತೆ, ಮಕ್ಕಳಿಬ್ರು ಚಿಕ್ಕವರು, ಮನೆಯೊಳಗೆ ಏನೋ ತೊಂದರೆ
ತೊಂದರೆಗಳು. ಸ್ಕೂಲಿಂದ ಬರ್ಲಿಕ್ಕೆ ಇವ್ರ ಕಾಲ್ ಕೆಳಗೆ ಒಂದು ದೊಡ್ಡ ಮಾಂಗಲ್ಯದ ಸರ, ಅದು ಸುಮಾರು ಒಂದು 7-8 ತೊಲೆ ಅಂತೂ ಆಗ್ಬೋದು. ಅಷ್ಟು ದೊಡ್ಡ ಮಾಂಗಲ್ಯದ ಸರ ಇವ್ರು ಹಿಂಗೆ ಹಿಡ್ಕೊಂಡು, ಇದು ಒಂದು ಸಿಕ್ಕರೆ ಸಾಕು ನನ್ನ ಜೀವನ, ಇವತ್ತಿನ ಭಾಳ ಕಷ್ಟಗಳು ಇದು ಆಗ್ಬಿಡ್ತಾವ ಅಂದ್ಕೊಂಡು 4 ಹೆಜ್ಜೆ ಮುಂದೆ ಬಂದಾದ್ಮೇಲೆ ಅನ್ನಿಸ್ತಂತೆ, ನಾನು ಪಾಠ ಹೇಳೋ ಸ್ಥಾನದಾಗಿದ್ದಕ್ಕೆ ನಾನು ದೇವ್ರ ಹತ್ರ ಹೋಗಿ ಏನಂತ ಹೇಳಿ, ನನಗೆ ಸಿಕ್ಕಿದ್ದು ಯಾರಿಗೂ ಗೊತ್ತಿಲ್ಲ. ಆದ್ರೆ ದೇವ್ರ ಹತ್ರ ಹೋಗಿ ದೇವ್ರಿಗೆ ಹೇಳ್ಬೇಕಾದ್ರೆ ನನ್ನಲ್ಲಿ ಒಂದು ಶುದ್ಧತಾ ಇರ್ಬೇಕಲ್ಲ ಅಂತ ವಿಚಾರ ಮಾಡಿದೆ ಅಂತ. ಆಮೇಲೆ ವಾಪಸ್ ಎಲ್ಲಿ ಬಂದರು ಅಂತ ಅಲ್ಲಿ ನೋಡೋ ಹೊತ್ತಿಗೆ ಪಕ್ಕದಾಗ ಒಂದು ಶೆಟ್ರ್ ಮನೆ ಇತ್ತಂತ. ಶೆಟ್ರ್ ಮನೆಯವರು ಏನು ನೋಡ್ಲಿಕ್ಕತ್ತೀರಿ? ಇಲ್ಲ, ಇದೊಂದು ಮಂಗನ ಚೆನ್ನ ಸಿಗ್ತದೆ ನನಗೆ. ಓ, ನಮ್ಮ ಅಜ್ಜಿ ಹಾಕ್ಕೊಂಡು ಅದು ನಮ್ಮ ತಲಾಂತರದಿಂದ ಬಂದದ್ದು, ಇವ್ರು ಕೊಟ್ಟಾರ ಅಂತ ಹೇಳಿ ಅವ್ರಿಗೆ ಒಂದು ತೊಲಿ ಬಂಗಾರದ್ದೇನೋ ಒಂದು ಚೈನೋ ಮತ್ತೊಂದು, ಇದು ನಮ್ಮ ಮನೆತನದ್ದು, ನೀವು ವಾಪಸ್ ಕೊಟ್ರಿ ಅಂತ ಹೇಳಿ ಅವ್ರಿಗೆ ಕೊಡ್ಲಿಕ್ಕೆ ಬಂದ. ಇಲ್ಲ, ಇದು ನಂದಲ್ಲ, ದೇವತದು, ನೀವು ಇದನ್ನೇನು ಮಾಡಬೇಕು ಅಂತ ನನಗೊಂದು ತೊಲಿ ಕೊಡ್ಲಿಕ್ಕೆ ಬಂದಿಲ್ಲ, ದೇವರಿಗೆ ಮುಟ್ಟಿಸಿಲ್ಲ ಅಂತ ಹೇಳಿ. ಅಷ್ಟು ಶುದ್ಧ ಮನಸ್ಸಿನವರು ಅವರು. ಒಂದು ದಿವಸ ಇವರು ಕಾರ್ನಾಗ ತಿರುಪತಿಗೆ ಹೋಗೋಣ ಅಂತ ಹೊಂಟಿದ್ರು. ತಿರುಪತಿಗೆ ಹೊಂಟಾಗ ಆಗೆಲ್ಲ ಕಾರ್ ತಗೊಂಡು ಎಲ್ಲ ಹೋಗೋದು ಕಡಿಮೆ ಇತ್ತಲ್ಲ, ಕಾರಿನ ವ್ಯವಸ್ಥೆನೇ ಕಡಿಮೆ. ಮುಳಬಾಗಿಲಿಗೆ ಹೋಗ್ಲಿಕ್ಕೆ ಮುಳಬಾಗಿಲ ಹತ್ರ ಹೋದಾಗ್ಲೇ ಕಾರ್ ಪಂಚರ್. ರಾತ್ರಿ ಬೇರೆ ಆಗ್ಯದ. ಅಲ್ಲಿದ್ದವರೆಲ್ಲ ಏನು ಅನ್ಬೇಕಿತ್ತು, ಇನ್ನಂಗೆ 1 ಕಿಲೋಮೀಟರ್ನಷ್ಟು ದೂರಕ್ಕೂ ವೆಹಿಕಲ್ಗೆ ಪೆಟ್ರೋಲ್ ಆಗಲಿ ಅಥವಾ ಈ ಪಂಚರ್ ತೀರೋದು ಇಂಥ ವ್ಯವಸ್ಥೆನೂ ಇರಲಿಲ್ಲ. ಇದು ತುಂಬ ಡೇಂಜರ್ ಪ್ಲೇಸು, ಇರ್ಲಿಕ್ಕೆ ಆಗೋದಿಲ್ಲ, ನೋಡ್ರಿ ಏನು ಮಾಡ್ತೀವಿ. ಇವರು ಸಂಗೀತವನ್ನು ಬಲ್ಲವರು ಮತ್ತು ಶಾಸ್ತ್ರೀಯ ಸಂಗೀತವನ್ನು ಚಂದ ಬಲ್ಲವರಾಗಿದ್ದರು. ತಮ್ಮ ಹಾಡುಗಳಿಗೆ ಸ್ವರಸ್ಥಾನವನ್ನು ಮತ್ತು ಸಂಗೀತ ರಾಗ ತಾಳನೇ ಇವ್ರು ಜೋಡಿಸ್ತಿದ್ರು. ಇವರು ಶ್ರೀಪಾದ ರಾಜರ ಮೇಲೆ ಒಂದು ಹಾಡು ಬರೋದಂತ. ಆ ಹಾಡಿನಾಗ, ನಾನು ತಿರುಪತಿಗೆ ಹೊಂಟೇನಿ, ನನ್ನನ್ನು ನೀನು ಇಲ್ಲೇ ನಿಲ್ಲಿಸ್ಕೊಂಡೆಲ್ಲ, ಯಾಕೆ ವೆಂಕಪ್ಪನ ದರ್ಶನ ನನಗೆ ಮಾಡಿಸ್ಬಾರ್ದನ್ನು ಅಂತ ಇವರು ಆ ಹಾಡನ್ನೇ ಬರೆದು ಜೋರಾಗಿ ಹಾಡ್ಲಿಕ್ಕೆ ಹಚ್ಚಿದ್ರು. ಎಲ್ಲರೂ ಫ್ಯಾಮಿಲಿಯವ್ರು ಕೂತಿದ್ರಲ್ಲ, ಟೈಮ್ ಪಾಸ್ ಅಂತ ಅಲ್ಲೇ ಕೂತಲ್ಲೇ ಬರ್ತಿದ್ರು. ಆ ಹಾಡು ಕಾರ್ನಾಗ ಹೊಂಟವ್ರಿಗೆ ಒಬ್ರಿಗೆ ಕೇಳಿಸಿ ಅವ್ರು ಕಾರ್ ನಿಲ್ಲಿಸಿ, ಬರ್ರಿ ನೀವು ನಮ್ಮ ಜೊತೆ ಒಬ್ರು ಬರ್ರಿ, ಮುಂದೆ ನಾನು ಎಲ್ಲಿದ್ದಾರೆ ಅಲ್ಲಿಂದ ನೀವು ಮೆಕ್ಯಾನಿಕ್ನ ಕರ್ಕೊಂಡು ಬಂದು ನಿಮ್ಮ ಕೆಲಸ ಇದನ್ನು ಮಾಡ್ಕೋಬೋದು ಅಂತ ಹೇಳಿ ಅರ್ಧ ತಾಸನೇ ಕಾರ್ ಬೇರೆ ಅಂತಂತ ಅವಾಗಿನಿಂದ ಹೇಳ್ತಿದ್ರಂತ. ಕುಟುಂಬದವರು ಎಲ್ಲರೂ, ನೀ ಕರೆದ್ರೆ ದೇವ್ರು ಬರೋದು ಇಷ್ಟೊತ್ತಾಗ್ತದೆ, ನೀನು ದೇವರ ಕೂಸಿದ್ದೀವಿ ಅನ್ನೋ ಅಂತಹ ವ್ಯಕ್ತಿ. ಇವೆಲ್ಲ ಸಣ್ಣ ಪುಟ್ಟ ಘಟನೆಗಳಾದ್ರೂ ಅವ್ರು ಆ ಸಣ್ಣ ಘಟನೆಯನ್ನು ದೇವಸ್ಥಾನಕ್ಕೆ ತಮ್ಮ ದೈವತ್ವಕ್ಕೆ ಹೆಂಗೆ ತೊಗೊಂಡ್ಬೋದು ಅನ್ನೋ ಕಾರಣದ ಮೇಲೆ ಮಂಜುಳಾ ಸುಬ್ರಾವ್ ಅವರು ನಮ್ಮಂಥ ಸಾಮಾನ್ಯರಿಗಿಂತ ಮ್ಯಾಲಿನ ಮಟ್ಟಕ್ಕೆ ನಿಂತಿರ್ತಾರೆ. ಇದಿಷ್ಟು ಅವರ ಜೀವನದ ಬಗ್ಗೆ. ಕೊನೆಯ ಕ್ಷಣದವರೆಗೂ ಅವರು ಪತಿ ಸೇವೆಯನ್ನು ಮಾಡಿದರು. ತಮ್ಮ ಎಲ್ಲ ಸಂಸಾರಿಕ ಕರ್ತವ್ಯಗಳನ್ನು ಒಂದೂ ತಪ್ಪಿಸದೆ ಮಾಡಿದ್ರು. ಯಾಕಂದ್ರೆ ಎಷ್ಟೋ ಜನ ಅಂತಾರೆ, ನಾನು ದೇವರು ಅಂತ ಹೋಗ್ಲಿಕ್ಕತ್ತೀನಿ, ನಾನು ಇದನ್ನ ಬಿಟ್ಬಿಡ್ರಿ ಅಂತ. ಅಥವಾ ಗಂಡಸರು ಎಷ್ಟೋ ಜನ ಇದನ್ನ ಬಿಟ್ಕೊಂಡು ಸಂಸಾರವನ್ನು ಬಿಟ್ಟು ಸಾಧನೆ ಮಾಡ್ತೀನಿ ಅಂತ. ಆದರೆ ಎಲ್ಲ ಸಾಧನೆಯನ್ನ ಮಾಡ್ಕೊಳ್ಬೇಕಾದ್ರೆ ಮುಖ್ಯ ಮೂಲ ನಮ್ಮ ಕರ್ತವ್ಯವನ್ನ ಮಾಡಬೇಕು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಪತಿಗೆ ಕೊನೆಯ ಇದರೊಳಗ ಅನಾರೋಗ್ಯ ಬಂದಾಗ ಪ್ರತಿ ಕ್ಷಣನೂ ಅವರಿಗೆ ಸೇವೆ ಮಾಡಿ ಅವರ ಅಂತ್ಯಕಾಲದವರೆಗೂ ಸೇವೆ ಮಾಡಿದ್ರು. ಆದರೆ ಮುತ್ತೈದೆಯಾಗಿ ಆ ಸೇವೆಯಿಂದ ಅವ್ರಿಗೆ ಬಂದಿರೋ ಭಾಗ್ಯ. ಇದು ಮಂಜುಳಾ ಸುಬ್ರಾವ್ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ಇಂಥ ಸಣ್ಣ ಸಣ್ಣ ಘಟನೆಗಳು ಬೇಕಾದಷ್ಟವ. ಆದ್ರೆ ನಾವು ಅವರ ಕೃತಿಗಳನ್ನು ಸ್ವಲ್ಪ ನೋಡೋಣ ಅಂತ. 47 ಕೃತಿಗಳನ್ನು ಬರ್ತಾರೆ. ಅಂದ್ರೆ ನಾವು 1-2 ಬರೀಲಿಕ್ಕೆ ದೊಡ್ಡ ಸಾಧನೆ ಅನ್ಕೋತೀವಿ. 47 ಪುಸ್ತಕಗಳನ್ನ ಬರ್ತಾರೆ. ಅದಕ್ಕಿಂತ ಮೊದಲ ಅವ್ರಿಗೆ ಬಂದಿರೋ ಪ್ರಶಸ್ತಿಗಳನ್ನ ನಾನು ಒಂಚೂರು ಓದ್ಬಿಡ್ತೀನಿ. ಡೆಸರ್ಟ್ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಅದರಲ್ಲಿ ಮಕ್ಕಳಿಗೆ ಹೆಂಗೆ ಪಾಠ ಹೇಳ್ಕೊಡ್ಬೇಕು ಅನ್ನುವಂಥದ್ದಕ್ಕೆ ಇದು ವಿಶೇಷ
ಕೇಂದ್ರ ಸರ್ಕಾರದ ಪುಸ್ತಕಗಳನ್ನ, ಪಠ್ಯ ಪುಸ್ತಕಗಳನ್ನ ಬರೆಸಲಿಕ್ಕೆ ಇವ್ರನ್ನೂ ಕರೀತಿದ್ರಂತೆ. ಇವ್ರು ಬರೆದ ಹಾಡುಗಳು ಈ ಸೆಂಟ್ರಲ್ ಸಿಲೆಬಸ್ನ ಸ್ಕೂಲ್ನ ಪುಸ್ತಕಕ್ಕೆ 2ನೇ ಕ್ಲಾಸು 3ನೇ ಕ್ಲಾಸ್ ಮಕ್ಕಳಿಗೆ ಪ್ರಿಂಟ್ ಆಗ್ತದೆ. ಆದರೆ ಎಲ್ಲೂ ಇವರು ತಮ್ಮ ಹೆಸರು ಹಾಕ್ಕೊಂಡಿಲ್ಲ. ಇಷ್ಟು ಚರಿತ್ರೆಯಲ್ಲೂ ಒಂದೇ ಒಂದು ಅಕ್ಷರನೂ ಅವ್ರ ಬಗ್ಗೆ ನಮಗೆ ಸಿಗೋದಿಲ್ಲ. ಈಗ ಕೂಡ ಎಲ್ಲ ಪುಸ್ತಕಗಳು ನಮಗೆ ಸಿಗೋದಿಲ್ಲ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದರೆ ಎಲ್ಲೂ ಅವರ ಅಡ್ರೆಸ್ ಕೂಡ ಹಾಕಿಲ್ಲ. ಅವ್ರು ಹಾಕಿದ್ದು ವಿಜಯದಾಸರ ಅಕ್ಷತೆ ನನಗೆ ಒಂದು ಆಶೀರ್ವಾದ ಆಯಿತು, ವಿಶ್ವೇಶ ತೀರ್ಥರ ಅಂಕಿತ ಮುಂದುವರಿಯಲಿಕ್ಕೆ ಕಾರಣ ಆಯಿತು.